ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ, ಒಂದು ಒಳ್ಳೆಯ ದಾಲ್ ರಸಮ್ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ದಾಲ್ ರಸಮ್ ವೆರಿ ಸಿಂಪಲಾಗಿ ಒಂದು 3 ಮಿನಿಟ್ಸಲ್ಲೇ ಆಗೋವಂಥದ್ದು. ಸೊ ನೋಡಿ ಯಾವ ರೀತಿ ಮಾಡ್ತೀನಿ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು. ಇದು ನಾನು ರಸಮ್ ಪ್ಯಾಕೆಟ್ ಯಾವುದು ಅಂತೇಳಿ ತಿಳಿಸ್ತೀನಿ. ಸೊ ಮೊನ್ನೆ ನಾನು ಬೇಕ್ರಿಗೆ ಹೋದಾಗ ಅಲ್ಲೊಬ್ಬರು ಅಜ್ಜ ಮೊನ್ನೆ ತೊಗೊಂಡೋಗಿದ್ದೆ, ಒಂದು ಪ್ಯಾಕೆಟ್ ಕೊಡಮ್ಮ ಚೆನ್ನಾಗಿದೆ ಅಂತೇಳಿ ಇನ್ನೊಂದು ಪ್ಯಾಕೆಟ್ ತೊಗೊಂಡೋದ್ರು. ಸೊ ಅವ್ರು ತಗೊಂಡಿದ್ದು ನೋಡಿ ನಾನು ಕೂಡ ತೊಗೊಂಡು ಬಂದೆ. ಹೇಗಿರುತ್ತೆ ನೋಡೋಣ, ಯಾಕಂತೇಳಿದ್ರೆ ದೊಡ್ಡವ್ರು ಏನಾದರೂ ಹೇಳಿದ್ದಾರೆ ಅಂದರೆ ನೋಡೋಣ, ಅವರು ಚೆನ್ನಾಗಿದೆ ಅಂತ ಹೇಳಿದ್ರಲ್ವ ಅಜ್ಜ ಅಂತೇಳಿ ನಾನು ಕೂಡ ಮನೆಗೆ ತೊಗೊಂಡು ಬಂದೆ ಹೇಗಿದೆ ಅಂತೇಳಿ. ಸೊ ತುಂಬ ಚೆನ್ನಾಗಿತ್ತು, ಹೇಳಬೇಕು ಅಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೂ ಕೂಡ. ಯಾಕೆಂತೇಳಿದ್ರೆ ನಾನು ಪ್ಯಾಕೆಟ್ ರಸಮ್ಗಳ್ನ ಯಾವುದೇ ಕಾರಣಕ್ಕೂ ತಂದು ಮಾಡೋದಿಲ್ಲ. ಸೊ ಮನೆಯಲ್ಲೇ ನಾನು ಮಾಡಿ ಅದನ್ನು ರೆಡಿ ಮಾಡ್ಕೊತೀನಿ. ಸೊ ಇದು ಯಾವ ರೀತಿ ಇತ್ತು ಅಂತೇಳಿ ನೋಡೋಣ. ಅವರು ಕೂಡ ಹೇಳಿಬಿಟ್ಟು ತಗೊಂಡೋದ್ರಲ್ಲ ಅವ್ರ ಹತ್ರ, ಹಾಗಾಗಿ ನನಗೊಂದು ಪ್ಯಾಕೆಟ್ ಕೊಡಿ ನೋಡೋಣ ಅಂಥೇಳಿ ನಾನು ಕೂಡ ಅಲ್ಲೇ ತೊಗೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಅದು ಯಾವ ರೀತಿ ಇತ್ತು ಅನ್ನೋದಕ್ಕೋಸ್ಕರ ನಾನು ನೋಡಬೇಕು ಅನ್ನೋದಕ್ಕೋಸ್ಕರ ತಂದೆ ಅಷ್ಟೇ. ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಒಂದು ಚಾನಲ್ನ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೇ ಒಂದು ಒಗ್ಗರಣೆ ಹಾಕೋದಾಗಲಿ, ಆಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡೆ ಅದು ಏನೂ ಇಲ್ಲ. ಜಸ್ಟು ನಾನು ಲಾಸ್ಟಿಗೆ ಒಂದೇ ಒಂದು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಹಾಕಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾನಿವಾಗ ಅದು ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಈ ಮದುವೆ ಮನೆಗಳಲ್ಲೆಲ್ಲ ಲಾಸ್ಟಿಗೆ ರಸಮ್ ಹಾಕ್ತಾರೆ ನೋಡಿ, ಅದೇ ಟೇಸ್ಟ್ ಕೊಡುತ್ತೆ. ಸೊ ಹಾಗಿದ್ರೆ ಬನ್ನಿ ರೆಡಿ ಮಾಡೋಣ ಅಲ್ವಾ. ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ, ಮಾಡಿದ ಮೇಲೆ ಗೊತ್ತಾಗೋದು ಅಂತ ಅನಿಸುತ್ತೆ. ಸೊ ಇವತ್ತು ಬನ್ನಿ ಈ ರೀತಿಯಾಗಂಥ ರಸಮ್, ದಾಲ್ ರಸಮ್ ಪೌಡರ್ ಇದು ಓನ್ಲಿ 20 ರೂಪಾಯಿ ಮಾತ್ರ. ಸೊ ತಂದಿದ್ದೀನಿ, ಯಾವ ರೀತಿ ಆಗುತ್ತೆ ಅಂತೇಳಿ ನೋಡೋಣ. ಸೊ ಯಾವುದು ಅಂತ ಹೇಳಿದ್ರೆ ಇಂದಿರಾಸ್ ಅಂಥೇಳಿ ರಸಮ್ ಪೌಡರು. ಸೊ ಮಾಡೋದು ವೆರಿ ಈಸಿ, ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. 200 ml ಹಾಟ್ ವಾಟರ್ ಹಾಕ್ಬೇಕಂತ ಇದಕ್ಕೆ. ನೆಕ್ಸ್ಟು ಇದು ಚೆನ್ನಾಗಿ ಬೌಲ್ ಆದಮೇಲೆ 1 ಮಿನಿಟ್ ಆದಮೇಲೆ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋದು. ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ ಮಾಡೋಣ ಬನ್ನಿ. ಇದಕ್ಕೆ ನಾನು 1 ಗ್ಲಾಸ್ ನೀರನ್ನ ಹಾಕ್ತಾಯಿದ್ದೀನಿ. ಈ ಗ್ಲಾಸಲ್ಲಿ ಒಂದು 200 ml ವಾಟ್ರ್ ಹಾಕಬೇಕು ಅಂತ ಇದೆ. ಸೊ ಇದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನಾನು ನೀರನ್ನ ಹಾಕ್ತೀನಿ. ಮತ್ತು ಒಂದು ಅರ್ಧ ಗ್ಲಾಸ್ ನಾನು ನೀರನ್ನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಬೇಕು. ಸೊ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಮುಚ್ಚಿಡ್ತೀನಿ, ಬೇಗ ಕುದಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಕುದೀತಾ ಇರೋಂತಹ ನೀರಿಗೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ತೀನಿ. ಕುದೀತಾ ಇರೋಂಥ ನೀರಿಗೆ ನಾನು ಈ ಪೌಡರ್ನ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಕುದಿ ಬರಲಿ ಇದು. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ, ತುಂಬ ಚೆನ್ನಾಗಿದೆ. ಸ್ಮೆಲ್ ಬರ್ತಾ ಇದೆ ಅಲ್ವಾ, ನನಗೆ ಅದರಲ್ಲೇ ಗೊತ್ತಾಗ್ತಾ ಇದೆ. ಸೊ ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದನ್ನು ಹಾಕಿಬಿಟ್ಟು ಇಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾಗಿ ಒಗ್ಗರಣೆ ಕೊಟ್ಟಿರೋದಾಗಲಿ ಆಯಿಲ್ ಆಗಲಿ ಏನೂ ಹಾಕಿಲ್ಲ.
ಅದರಲ್ಲೇ ಎಲ್ಲನೂ ಇದೆ ನೋಡಿ, ನೀವು ಗಮನಿಸ್ಬೋದು. ಅದರಲ್ಲೇ ಸಾಸಿವೆ ಅದೆಲ್ಲನೂ ಕೂಡ ಇದೆ ನೋಡಿ. ಸೊ ಹಾಗಾಗಿ ಏನಿಲ್ಲ, ಬರೀ ನೀರನ್ನ ಚೆನ್ನಾಗಿ ಬಿಸಿ ಮಾಡಿ ಇದಕ್ಕೆ ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಸೊ ಇವಾಗ ರೆಡಿಯಾಗಿದೆ. ಟೇಸ್ಟ್ ಒಂದು ಸರಿ ನೋಡಿಬಿಡ್ತೀನಿ. ಸೊ ಇವಾಗ ಸರ್ವ್ ಮಾಡೋಣ, ಹೇಗಿದೆ ಅಂತ ಹೇಳೋಣ. ಬಿಸಿ ಇದೆ, ಹಾಗಾಗಿ ತುಂಬ ಟೇಸ್ಟಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಇನ್ನೂ ಒಂದು ತುತ್ತು ಇಟ್ಟಿದ್ದೀನಿ, ನೋಡೋಣ ಇನ್ನೊಂದು 2-3 ತುತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ್ದಕ್ಕೂ ಸತ್ಯ ಅಂತಲೇ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಟೇಸ್ಟು. ವಾವ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ರೆಫರ್ ಮಾಡ್ತೀನಿ ಅಷ್ಟೇ, ಮತ್ತು ಯಾವುದೇ ರೀತಿಯ ಇದು ಪ್ರಮೋಷನ್ ವೀಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ಹಾಗಾಗಿ ಓಕೆ, ರಸಮ್ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ನಾನು ಊಟ ಮಾಡ್ತಿದ್ದೀನಲ್ವಾ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್.